ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ ಬಿಬಿಎಂಪಿ ಖಜಾನೆ ಖಾಲಿಯಾದರೂ ಕೂಡ ಹೊಸ ಯೋಜನೆಗಳು ಯಾಕೆ ಬೇಕು? ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಇದು ರಿಪಬ್ಲಿಕಾಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಲಿಕೆಯ ಎಡವಟ್ಟಿನ ಸ್ಟೋರಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ. ಜನರ ವಿಶ್ವಾಸ ಗಳಿಸೋದಕ್ಕೆ, ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಖಜಾನೆ ಖಾಲಿ ಆದ್ರೂ ಅನ್ನೋದು ಪ್ರಶ್ನೆ. ಸಾಲದ ಬೇಡಿಕೆಯ ಪತ್ರ ಹೊರಡಿಸಿದೆ ಪಾಲಿಕೆ. ಬ್ಯಾಂಕ್ ಅಥವಾ ಖಾಸಗಿ ಸಂಸ್ಥೆಯಿಂದ ಸಾಲಕ್ಕೆ ಬೇಡಿಕೆಯಂತೆ ಬಿಬಿಎಂಪಿಯಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಬಿಬಿಎಂಪಿ. 19,000 ಕೋಟಿ ಸಾಲ ನೀಡುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಬಿಬಿಎಂಪಿಗೆ ನೀಡುವ ಸಾಲಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ. ಸಾಲಕ್ಕಾಗಿ ಆರ್ಥಿಕ ಬಿಡ್ ಅನ್ನ ಆಹ್ವಾನಿಸಿದೆ ಪಾಲಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಖಜಾನೆಯಲ್ಲಿ ದುಡ್ಡು ಬೇಕು. ಈಗ ದುಡ್ಡಿಲ್ಲ, ಸಾಲ ಬೇಕು ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲ, ನಾವು ಪತ್ರಿಕೆನಲ್ಲಿ ಅರ್ಥ ಮಾಡ್ಕೊಡ್ರಿ. ನಾವು ಅರೌಂಡ್ 43,000-44,000ಕ್ಕೆ ನಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರಿಡಾರ್ದು ಪರಿಕಲ್ಪನೆಗೆ ತಕ್ಕ ಒಂದು DPR ತಯಾರಾಗಿದೆ ನಾರ್ತ್ ಸೌತ್. ಅದೇ ಪ್ರಕಾರ ಈಸ್ಟ್ ವೆಸ್ಟ್ ಮಾಡಲಿಕ್ಕೆ ಹೋದರೆ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ನನಗೆ ಬ್ಯಾಂಕ್ ಗ್ಯಾರಂಟಿ ಸರ್ಕಾರ ಕೊಡ್ತದೆ ಅಂತ ಒಂದು ಆರ್ಡರ್ ಕೊಟ್ಟರೆ ನಾವು ಬ್ಯಾಂಕಿಂಗ್ ಸಂಸ್ಥೆಗಳಿಗಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ್ವೈಸ್ ನಾವು ಯಾವ ಆಧಾರದ ಮೇಲೆ ನಮಗೆ ಸರ್ಕಾರ ಗ್ಯಾರಂಟಿ ಕೊಡ್ತದೆ, ನೀವು ಇಂಟ್ರೆಸ್ಟ್ ಕೊಡಿ ಅಂತ ಹೇಳಕ್ಕೆ ಹೋದಾಗ ನಮ್ಮ ಹತ್ರ ಏನು ಬ್ಯಾಕಪ್ ಮಾಡ್ತಕ್ಕಂಥ ಸರ್ಕಾರದ ಆದೇಶ ಇರಲಿಲ್ಲ. ಈಗ ಈಸ್ಟ್ ವೆಸ್ಟ್ ಆಗಲಿ ನಾರ್ತ್ ಸೌತ್ ಆಗಲಿ ಅದಕ್ಕೆ ನಾವು VGF ಫಂಡಿಂಗ್ ಪ್ಲಸ್ ಲ್ಯಾಂಡ್ ಎಕ್ವಿಸಿಷನ್ ಅಮೌಂಟ್ ಸೇರಿದರೆ 19,000 ಕೋಟಿ ಸರಾಸರಿ ಅಂದಾಜಾಗಿದೆ. ಅದರಲ್ಲಿ ಕೂಡ ನಾವು ಈಸ್ಟ್ ವೆಸ್ಟ್ಗೆ ಸದ್ಯಕ್ಕೆ DPR ತಯಾರಾಗಿಲ್ಲ, ನಾರ್ತ್ ಸೌತ್ಗೆ ಆಗಿದೆ. ಹೀಗಾಗಿ ಚೆಕ್ ಮಾಡ್ತೀನಿ ನಾನು. ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ ಬಿಬಿಎಂಪಿ ಖಜಾನೆ ಖಾಲಿ ಆದರೂ ಕೂಡ ಹೊಸ ಯೋಜನೆಗಳು ಯಾಕೆ ಬೇಕು? ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಇದು ರಿಪಬ್ಲಿಕಾಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಲಿಕೆಯ ಎಡವಟ್ಟಿನ ಸ್ಟೋರಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ. ಜನರ ವಿಶ್ವಾಸ ಗಳಿಸೋದಕ್ಕೆ, ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಖಜಾನೆ ಖಾಲಿ ಆದ್ರೂ ಅನ್ನೋದು ಪ್ರಶ್ನೆ. ಸಾಲದ ಬೇಡಿಕೆಯ ಪತ್ರ ಹೊರಡಿಸಿದೆ ಪಾಲಿಕೆ. ಬ್ಯಾಂಕ್ ಅಥವಾ ಖಾಸಗಿ ಸಂಸ್ಥೆಯಿಂದ ಸಾಲಕ್ಕೆ ಬೇಡಿಕೆಯಂತೆ ಬಿಬಿಎಂಪಿಯಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಬಿಬಿಎಂಪಿ. 19,000 ಕೋಟಿ ಸಾಲ ನೀಡುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಬಿಬಿಎಂಪಿಗೆ ನೀಡುವ ಸಾಲಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ. ಸಾಲಕ್ಕಾಗಿ ಆರ್ಥಿಕ ಬಿಡ್ ಅನ್ನ ಆಹ್ವಾನಿಸಿದೆ ಪಾಲಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಖಜಾನೆಯಲ್ಲಿ ದುಡ್ಡು ಬೇಕು. ಈಗ ದುಡ್ಡಿಲ್ಲ, ಸಾಲ ಬೇಕು ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲ, ನಾವು ಪತ್ರಿಕೆನಲ್ಲಿ ಅರ್ಥ ಮಾಡ್ಕೊಡ್ರಿ. ನಾವು ಅರೌಂಡ್ 43,000-44,000ಕ್ಕೆ ನಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರಿಡಾರ್ದು ಪರಿಕಲ್ಪನೆಗೆ ತಕ್ಕ ಒಂದು DPR ತಯಾರಾಗಿದೆ ನಾರ್ತ್ ಸೌತ್. ಅದೇ ಪ್ರಕಾರ ಈಸ್ಟ್ ವೆಸ್ಟ್ ಮಾಡಲಿಕ್ಕೆ ಹೋದರೆ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ನನಗೆ ಬ್ಯಾಂಕ್ ಗ್ಯಾರಂಟಿ ಸರ್ಕಾರ ಕೊಡ್ತದೆ ಅಂತ ಒಂದು ಆರ್ಡರ್ ಕೊಟ್ಟರೆ ನಾವು ಬ್ಯಾಂಕಿಂಗ್ ಸಂಸ್ಥೆಗಳಿಗಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ್ವೈಸ್ ನಾವು ಯಾವ ಆಧಾರದ ಮೇಲೆ ನಮಗೆ ಸರ್ಕಾರ ಗ್ಯಾರಂಟಿ ಕೊಡ್ತದೆ, ನೀವು ಇಂಟ್ರೆಸ್ಟ್ ಕೊಡಿ ಅಂತ ಹೇಳಕ್ಕೆ ಹೋದಾಗ ನಮ್ಮ ಹತ್ರ ಏನು ಬ್ಯಾಕಪ್ ಮಾಡ್ತಕ್ಕಂಥ ಸರ್ಕಾರದ ಆದೇಶ ಇರಲಿಲ್ಲ. ಈಗ ಈಸ್ಟ್ ವೆಸ್ಟ್ ಆಗಲಿ ನಾರ್ತ್ ಸೌತ್ ಆಗಲಿ ಅದಕ್ಕೆ ನಾವು VGF ಫಂಡಿಂಗ್ ಪ್ಲಸ್ ಲ್ಯಾಂಡ್ ಎಕ್ವಿಸಿಷನ್ ಅಮೌಂಟ್ ಸೇರಿದರೆ 19,000 ಕೋಟಿ ಸರಾಸರಿ ಅಂದಾಜಾಗಿದೆ. ಅದರಲ್ಲಿ ಕೂಡ ನಾವು ಈಸ್ಟ್ ವೆಸ್ಟ್ಗೆ ಸದ್ಯಕ್ಕೆ DPR ತಯಾರಾಗಿಲ್ಲ, ನಾರ್ತ್ ಸೌತ್ಗೆ ಆಗಿದೆ. ಹೀಗಾಗಿ ಚೆಕ್ ಮಾಡ್ತೀನಿ ನಾನು. ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ ಬಿಬಿಎಂಪಿ ಖಜಾನೆ ಖಾಲಿ ಆದರೂ ಕೂಡ ಹೊಸ ಯೋಜನೆಗಳು ಯಾಕೆ ಬೇಕು? ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಇದು ರಿಪಬ್ಲಿಕಾಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಲಿಕೆಯ ಎಡವಟ್ಟಿನ ಸ್ಟೋರಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ. ಜನರ ವಿಶ್ವಾಸ ಗಳಿಸೋದಕ್ಕೆ, ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಖಜಾನೆ ಖಾಲಿ ಆದ್ರೂ ಅನ್ನೋದು ಪ್ರಶ್ನೆ. ಸಾಲದ ಬೇಡಿಕೆಯ ಪತ್ರ ಹೊರಡಿಸಿದೆ ಪಾಲಿಕೆ. ಬ್ಯಾಂಕ್ ಅಥವಾ ಖಾಸಗಿ ಸಂಸ್ಥೆಯಿಂದ ಸಾಲಕ್ಕೆ ಬೇಡಿಕೆಯಂತೆ ಬಿಬಿಎಂಪಿಯಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಬಿಬಿಎಂಪಿ. 19,000 ಕೋಟಿ ಸಾಲ ನೀಡುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಬಿಬಿಎಂಪಿಗೆ ನೀಡುವ ಸಾಲಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ. ಸಾಲಕ್ಕಾಗಿ ಆರ್ಥಿಕ ಬಿಡ್ ಅನ್ನ ಆಹ್ವಾನಿಸಿದೆ ಪಾಲಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಖಜಾನೆಯಲ್ಲಿ ದುಡ್ಡು ಬೇಕು. ಈಗ ದುಡ್ಡಿಲ್ಲ, ಸಾಲ ಬೇಕು ಅಂತ
ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲ, ನಾವು ಪತ್ರಿಕೆನಲ್ಲಿ ಅರ್ಥ ಮಾಡಿಕೊಡ್ರಿ, ನಾವು ಅರೌಂಡ್ 43,000-44,000ಕ್ಕೆ ನಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರಿಡಾರ್ದು ಪರಿಕಲ್ಪನೆಗೆ ತಕ್ಕು ಒಂದು DPR ತಯಾರಾಗಿದೆ ನಾರ್ತ್ ಸೌತ್. ಅದೇ ಪ್ರಕಾರ ಈಸ್ಟ್ ವೆಸ್ಟ್ ಮಾಡಲಿಕ್ಕೆ ಹೋದರೆ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ನನಗೆ ಬ್ಯಾಂಕ್ ಗ್ಯಾರಂಟಿ ಸರ್ಕಾರ ಕೊಡ್ತದೆ ಅಂತ ಒಂದು ಆರ್ಡರ್ ಕೊಟ್ಟರೆ ನಾವು ಬ್ಯಾಂಕಿಂಗ್ ಸಂಸ್ಥೆಗಳಿಗಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ್ವೈಸ್ ನಾವು ಯಾವ ಆಧಾರದ ಮೇಲೆ ನಮಗೆ ಸರ್ಕಾರ ಗ್ಯಾರಂಟಿ ಕೊಡ್ತದೆ, ನೀವು ಇಂಟ್ರೆಸ್ಟ್ ಕೊಡಿ ಅಂತ ಹೇಳಕ್ಕೆ ಹೋದಾಗ ನಮ್ಮ ಹತ್ರ ಏನು ಬ್ಯಾಕಪ್ ಮಾಡ್ತಕ್ಕಂಥ ಸರ್ಕಾರದ ಆದೇಶ ಇರಲಿಲ್ಲ. ಈಗ ಈಸ್ಟ್ ವೆಸ್ಟ್ ಆಗಲಿ ನಾರ್ತ್ ಸೌತ್ ಆಗಲಿ ಅದಕ್ಕೆ ನಾವು VGF ಫಂಡಿಂಗ್ ಪ್ಲಸ್ ಲ್ಯಾಂಡ್ ಎಕ್ವಿಸಿಷನ್ ಅಮೌಂಟ್ ಸೇರಿದರೆ 19,000 ಕೋಟಿ ಸರಾಸರಿ ಅಂದಾಜಾಗಿದೆ. ಅದರಲ್ಲಿ ಕೂಡ ನಾವು ಈಸ್ಟ್ ವೆಸ್ಟ್ಗೆ ಸದ್ಯಕ್ಕೆ DPR ತಯಾರಾಗಿಲ್ಲ, ನಾರ್ತ್ ಸೌತ್ಗೆ ಆಗಿದೆ. ಹೀಗಾಗಿ ಚೆಕ್ ಮಾಡ್ತೀನಿ ನಾನು. ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ BBMP ಖಜಾನೆ ಖಾಲಿ ಆದರೂ ಕೂಡ ಹೊಸ ಯೋಜನೆಗಳು ಯಾಕೆ ಬೇಕು? ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಲಿಕೆಯ ಎಡವಟ್ಟಿನ ಸ್ಟೋರಿಯನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ. ಜನರ ವಿಶ್ವಾಸ ಗಳಿಸೋದಕ್ಕೆ, ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಖಜಾನೆ ಖಾಲಿ ಆದ್ರೂ ಅನ್ನೋದು ಪ್ರಶ್ನೆ. ಸಾಲದ ಬೇಡಿಕೆಯ ಪತ್ರ ಹೊರಡಿಸಿದೆ ಪಾಲಿಕೆ. ಬ್ಯಾಂಕ್ ಅಥವಾ ಖಾಸಗಿ ಸಂಸ್ಥೆಯಿಂದ ಸಾಲಕ್ಕೆ ಬೇಡಿಕೆಯಂತೆ BBMPಯಿಂದ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ BBMP. 19,000 ಕೋಟಿ ಸಾಲ ನೀಡುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. BBMPಗೆ ನೀಡುವ ಸಾಲಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ. ಸಾಲಕ್ಕಾಗಿ ಆರ್ಥಿಕ ಬಿಡ್ ಅನ್ನ ಆಹ್ವಾನಿಸಿದೆ ಪಾಲಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಖಜಾನೆಯಲ್ಲಿ ದುಡ್ಡು ಬೇಕು. ಈಗ ದುಡ್ಡಿಲ್ಲ, ಸಾಲ ಬೇಕು ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲ, ನಾವು ಪತ್ರಿಕೆನಲ್ಲಿ ಅರ್ಥ ಮಾಡಿಕೊಡ್ರಿ, ನಾವು ಅರೌಂಡ್ 43,000-44,000ಕ್ಕೆ ನಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರಿಡಾರ್ದು ಪರಿಕಲ್ಪನೆಗೆ ತಕ್ಕು ಒಂದು DPR ತಯಾರಾಗಿದೆ ನಾರ್ತ್ ಸೌತ್. ಅದೇ ಪ್ರಕಾರ ಈಸ್ಟ್ ವೆಸ್ಟ್ ಮಾಡಲಿಕ್ಕೆ ಹೋದರೆ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ನನಗೆ ಬ್ಯಾಂಕ್ ಗ್ಯಾರಂಟಿ ಸರ್ಕಾರ ಕೊಡ್ತದೆ ಅಂತ ಒಂದು ಆರ್ಡರ್ ಕೊಟ್ಟರೆ ನಾವು ಬ್ಯಾಂಕಿಂಗ್ ಸಂಸ್ಥೆಗಳಿಗಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ್ವೈಸ್ ನಾವು ಯಾವ ಆಧಾರದ ಮೇಲೆ ನಮಗೆ ಸರ್ಕಾರ ಗ್ಯಾರಂಟಿ ಕೊಡ್ತದೆ, ನೀವು ಇಂಟ್ರೆಸ್ಟ್ ಕೊಡಿ ಅಂತ ಹೇಳಕ್ಕೆ ಹೋದಾಗ ನಮ್ಮ ಹತ್ರ ಏನು ಬ್ಯಾಕಪ್ ಮಾಡ್ತಕ್ಕಂಥ ಸರ್ಕಾರದ ಆದೇಶ ಇರಲಿಲ್ಲ. ಈಗ ಈಸ್ಟ್ ವೆಸ್ಟ್ ಆಗಲಿ ನಾರ್ತ್ ಸೌತ್ ಆಗಲಿ ಅದಕ್ಕೆ ನಾವು VGF ಫಂಡಿಂಗ್ ಪ್ಲಸ್ ಲ್ಯಾಂಡ್ ಎಕ್ವಿಸಿಷನ್ ಅಮೌಂಟ್ ಸೇರಿದರೆ 19,000 ಕೋಟಿ ಸರಾಸರಿ ಅಂದಾಜಾಗಿದೆ. ಅದರಲ್ಲಿ ಕೂಡ ನಾವು ಈಸ್ಟ್ ವೆಸ್ಟ್ಗೆ ಸದ್ಯಕ್ಕೆ DPR ತಯಾರಾಗಿಲ್ಲ, ನಾರ್ತ್ ಸೌತ್ಗೆ ಆಗಿದೆ. ಹೀಗಾಗಿ ಚೆಕ್ ಮಾಡ್ತೀನಿ ನಾನು. ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಳ್ತಾ BBMP ಖಜಾನೆ ಖಾಲಿ ಆದರೂ ಕೂಡ ಹೊಸ ಯೋಜನೆಗಳು ಯಾಕೆ ಬೇಕು? ಜನರ ಸಿಂಪತಿಗಾಗಿ ಹೊಸ ಯೋಜನೆ ತರಲಾಗ್ತಾ ಇದೆಯಾ? ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಲಿಕೆಯ ಎಡವಟ್ಟಿನ ಸ್ಟೋರಿಯನ್ನ ರಿಪಬ್ಲಿಕನ